ರಾಜ ವಿಕ್ರಮನು ಬೆತಾಳನನ್ನು ತನ್ನ ಭುಜದ ಮೇಲೆ ಹೊತ್ತು ಸಾಗುತ್ತಿದ್ದ. ಗಾಳಿ ಮೃದುವಾಗಿ ಕದಡುತ್ತಿದ್ದಂತೆ ಬೆತ್ತಾಳನು ತನ್ನ ಭಯಾನಕ ನಗುವನ್ನು ಬಿಡುತ್ತಾ ಮಾತು ಪ್ರಾರಂಭಿಸಿದನು. ರಾಜ ವಿಕ್ರಮ, ಕೇಳು. ಒಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ 3 ಸಹೋದರರು ಇದ್ದರು. ಅವರಲ್ಲಿ ಪ್ರತಿಯೊಬ್ಬನಿಗೂ ವಿಶಿಷ್ಟವಾದ ಕಲೆ ಇತ್ತು. ಒಂದು ದಿನ ಆ ರಾಜ್ಯದ ಸುಂದರ ರಾಜಕುಮಾರಿಯನ್ನು ರಾಕ್ಷಸನು ಅಪಹರಿಸಿದನು. ರಾಜ್ಯದಲ್ಲಿ ದುಃಖ ತುಂಬಿತು. ಆಗ ಈ 3 ಸಹೋದರರು ಅವಳನ್ನು ರಕ್ಷಿಸಲು ಹೊರಟರು. ಮೂರನೆಯ ಸಹೋದರನು ತನ್ನ ಕೌಶಲ್ಯದಿಂದ ರಾಜಕುಮಾರಿಯ ಸ್ಥಳವನ್ನು ಕಂಡುಹಿಡಿದನು. ಅಲ್ಲಿ ತಲುಪಿದಾಗ ಎರಡನೆಯ ಸಹೋದರನು ತನ್ನ ಬಾಣದಿಂದ ರಾಕ್ಷಸನನ್ನು ಹೊಡೆದು ಕೊಂದನು. ಆದರೆ ರಾಕ್ಷಸನೊಂದಿಗೆ ನಡೆದ ಯುದ್ಧದಲ್ಲಿ ರಾಜಕುಮಾರಿ ಗಾಯಗೊಂಡು ಪ್ರಾಣ ಕಳೆದುಕೊಂಡಳು. ಆಗ ಮೊದಲ ಸಹೋದರನು ತನ್ನ ಚಿಕಿತ್ಸೆ ವಿದ್ಯೆಯಿಂದ ಅವಳನ್ನು ಮತ್ತೆ ಜೀವಂತಗೊಳಿಸಿದನು. ರಾಜಕುಮಾರಿ ಬದುಕಿಗೆ ಮರಳಿದಳು. ಆದರೆ ಈಗ ಪ್ರಶ್ನೆ, ಈ ಮೂವರಲ್ಲಿ ಯಾರಿಗೆ ಅವಳನ್ನು ವಿವಾಹ ಮಾಡಲು ಹಕ್ಕು? ವಿಕ್ರಮನು ಕ್ಷಣಕಾಲ ಯೋಚಿಸಿ ಉತ್ತರಿಸಿದನು, ತಂದೆಯಂತೆ, ಯಾಕೆಂದರೆ ಅವನು ದಾರಿ ತೋರಿದನು. ಜೀವ ನೀಡಿದವನು ತಾಯಿಯಂತೆ, ಯಾಕೆಂದರೆ ಅವನು ಪುನರ್ಜನ್ಮ ಕೊಟ್ಟನು. ಆದರೆ ರಾಕ್ಷಸನನ್ನು ಕೊಂದು ಅವಳನ್ನು ರಕ್ಷಿಸಿದವನೇ ಪತಿಯ ಪಾತ್ರಕ್ಕೆ ಯೋಗ್ಯನು. ಆದ್ದರಿಂದ ಎರಡನೇ ಸಹೋದರನೇ ಅವಳಿಗೆ ಸರಿಯಾದವರ. ಇದನ್ನು ಕೇಳಿದ ಬೆತ್ತಾಳನು ಗದ್ದಲವಾಗಿ ನಕ್ಕನು. ಹಾ ಹಾ ಹಾ, ವಿಕ್ರಮ, ನೀನು ಮತ್ತೆ ಸತ್ಯವನ್ನು ಹೇಳಿಬಿಟ್ಟೆ. ಈಗ ನಾನು ಮತ್ತೆ ಮರಕ್ಕೆ ಹಿಂತಿರುಗುತ್ತೇನೆ.